ಸಿಬಿಐ ಬರ್ತದೆ. ತಪ್ಪಾಗಿದ್ರೆ ಸರ್ಕಾರದ ಎನ್ಕ್ವೈರಿ ಮಾಡಿ, ಶಿಕ್ಷೆ ಆಗ್ಲಿ ಮುಖ್ಯಮಂತ್ರಿ ದೇವರಾಜ ಟ್ರಕ್ ಟರ್ಮಿನಲ್ ನಾವು ಅಧಿಕಾರದಾಗಿದ್ದಾಗ ಸಿಬಿಐ ಅಂದ್ರೆ ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಈಗ ಇಲೆಕ್ಟ್ರಲ್ ಬಾಂಡ್ಸ್ ನೋಡಿ ಗೊತ್ತಾಗುತ್ತೆ. ರೇಡ್ ಇನ್ಕಮ್ ಟ್ಯಾಕ್ಸ್ ರೇಡು, ಇಲೆಕ್ಟ್ರಲ್ ಬಾಂಡ್ ಖರೀದಿ, ಸಿಬಿಐ ರೇಡು, ಇಲೆಕ್ಟ್ರಲ್ ಬಾಂಡ್ ಖರೀದಿ, ಇಲೆಕ್ಟ್ರಲ್ ಬಾಂಡ್ ಎಲ್ಲಿದೆ? 136 ಜನರು ಕೊಟ್ಟಾರ. ಈಗ ತನಿಖೆ ಮಾಡ್ರಿ, ಹೊರಗೆ ಬರಲಿ, ಅದಕ್ಕೂ ಕಳಿಸಿ ಅಂತ ನಿಮ್ ಪಾರ್ಟಿನೂ ಸ್ವಚ್ಛ ಮಾಡ್ಕೋರಿ. ಈಗ ಅದಕ್ಕೂ ಕಳಿಸ್ಲಿ. ಈಗ ನೋಡಿ ಇದಕ್ಕೆಲ್ಲ ಹೆಂಗೆ, ಈಗ ದೇವರಾಜ ಅರಸು ನಿಗಮದಕ್ಕೂ ಕಳಿಸ್ಲಿ, ನಿಮ್ಮ ತಾಂಡ ಅಭಿವೃದ್ಧಿಗೂ ಕಳಿಸ್ಲಿ, ನಿಮ್ ಸರ್ಕಾರ ತನಿಖೆ ಮಾಡಿ ತಪ್ಪಿಲ್ಲ ಶಿಕ್ಷೆ ಕೊಡಿ. ಈಗ ನಿಮ್ಮ ಸರ್ಕಾರ ಕೊಡಿ. ದುಬೈನಲ್ಲಿ ಎಲ್ಲ ಆಸ್ತಿ ಮಾಡಿದಾರಂತ ತಾವೇ ಹೇಳಿದ್ರಲ್ಲ, ಐಟಿ ಕೊಡಿ, ತನಿಖೆ ಮಾಡಿ ಕೊಡ್ರಿ. ಕರ್ದಾಗ ಯಾಕೆ ಹೋಗಿಲ್ಲ ನೀವು? ಯಾಕೆ ಹೋಗಿಲ್ಲ ನೀವು? ಮಾತಾಡಬೇಡಿ ಖರ್ಗೆ ಅವರೇ, ಬರೇ ಹೋಗಿಲ್ಲ ಹೇಳಿ. ಬರೇ ಮಾತಾಡುದು ಬರೇ ಮಾತಾಡುದು ಹೇಳಿದೀವಲ್ಲ, ಬನ್ನಿ ಅಂತ ಕೊಡಿ. ಅಲ್ಲ ಅವ್ರು ಮುಖ್ಯಮಂತ್ರಿಗಳ ಮೇಲೆ ಕೇಸ್ ನಡೀತಾ ಇದೆ, ನಿಮ್ಮ ಅಧ್ಯಕ್ಷರ ಮೇಲೆ ನಡೀತಾ ಇದೆ. ಸರ್ಕಾರ ಯಾಕೆ ಬರ್ತಾ ಇಲ್ಲ? ಯಾಕೆ ಬಂದಿಲ್ಲ? ಅಲ್ಲ ನಿಮ್ದೇ ಸರ್ಕಾರ ಶಿಕ್ಷೆ ನಿರ್ಮಲಾ ಸೀತಾರಾಮನ್ ಬರೋದು ಫೈನಾನ್ಸ್ ಆಯ್ತು. ಈಗ ಮುಖ್ಯಮಂತ್ರಿ ಮಾತಾಡ್ತಿದ್ದಾರೆ. ಮಿನಿಸ್ಟರ್ ಅವರೇ, ಮಿನಿಸ್ಟರ್ ಇಲ್ಲಿ ಕೇಳಿ. ಈಗ ಮನೆ ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಮಾಡಿ ಕೂತ್ಕೊಳ್ಳೊಮ್ಮೆ. ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಿ? ಎಲ್ಲ ಒಂದು ಟೈಮ್ ವೇಸ್ಟ್ ಮಾಡಿ ಅರ್ಥ ಇಲ್ವಾ ಏನಿದೆ ಅಂತೆ? ಯಾಕೆ ಏನ್ ಮಾತು ಯಾರಿಗೆ ಅರ್ಥ ಆಗುದಿಲ್ಲ? ಮುಖ್ಯಮಂತ್ರಿ ಮಾತಾಡ್ತಿದ್ದಾರೆ. ಈಗ ಮುಖ್ಯಮಂತ್ರಿ ಆತಪ್ಪ ನಾನು ಶುರು ಮಾಡೋದು. ಅವರ ಗಂಟ್ಲು ಹೋಯ್ತು, ಅವರ ಗಂಟ್ಲು ಹೋಯ್ತು. ಈಗ
ಸ್ಟೇಟ್ಮೆಂಟ್ ಉಂಟು, ಸ್ಟೇಟ್ಮೆಂಟ್ ಮಾಡ್ತಾರೆ ಆರಾಮ್ ಗುಲ್ಲಾಲೆ. ಆಯ್ತು, ಈಗ ಒಂದು ನಿಮಿಷ ಎಲ್ಲ ಸಾಕಾಯ್ತಾ ಇಲ್ವಾ? ಕೂತ್ಕೊಳ್ಳಿ ಆಯ್ತು, ಕೂತ್ಕೊಳ್ಳಿ. ಸ್ವಲ್ಪ ನಾಲ್ಕು ಇಟ್ಕೊಳ್ಳಿ ನಿಮ್ಮ ಸ್ವರವನ್ನು. ಇವತ್ತು ಖಾಲಿ ಮಾಡಿದ್ರೆ ಹೇಗೆ? ಸ್ವಲ್ಪ ಕೂತ್ಕೊಳ್ಳಿ, ಈಗ ಕೂತ್ಕೊಳ್ಳಿ. ಮಾನ್ಯ ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಕೊಡ್ತಿದ್ದೆ. ರಂಗನಾಥ್, ಮಾನ್ಯ ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಕೊಡ್ತಾ. ಆಯ್ತು, ಕೂತ್ಕೊಳ್ಳಿ, ಈಗ ಕೂತ್ಕೊಳ್ಳಿ.